ನೋಡ್ತಾ ಇರೋ ವೀಕ್ಷಕರಲ್ಲಿ ಹೇಳೋದೇನಂತ ಹೇಳಿದ್ರೆ, ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ, ನಿಮ್ಮ ಲವ್ವರಲ್ಲಿ ಎಸ್ಪೆಷಲಿ ಕಾಮಿಡಿಗೂ ಕೂಡ ಈ 6 ಮಾತುಗಳನ್ನ ಯಾವುದೇ ಕಾರಣಕ್ಕೆ ಹೇಳಲಿಕ್ಕೆ ಹೋಗಬೇಡಿ ನಿಮ್ಮ ಲವ್ವರಲ್ಲಿ ಆ್ಯಕ್ಚುಲಿ. ಏನಕ್ಕೆ ಅಂದರೆ, ಆ ಥರ ಹೇಳಿದ್ರೆ ಸಪೋಸ್ ಅವ್ರ ಮನಸ್ಸಲ್ಲಿ ಪ್ರೀತಿ ಎಲ್ಲಾನು ಕೂಡ ಕಡಿಮೆ ಆಗ್ತಾ ಬರುತ್ತೆ ಆ್ಯಕ್ಚುಲಿ. ಅದಕ್ಕೆ ಅಪ್ಪಿತಪ್ಪಿನು ಈ 6 ಮಾತುಗಳನ್ನ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಮಾತಾಡ್ಲಿಕ್ಕೆ ಹೋಗಲೇಬೇಡಿ. ಇಲ್ಲ ಅಂದರೆ 100% ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ತುಂಬ ಕೀಳರಿಮೆ ಬರುತ್ತೆ ಆ್ಯಂಡ್ ರಿಲೇಶನ್‌ಶಿಪ್‌ನ ಬಿಟ್ಟು ಹೋಗಬೇಕು ಅನ್ನೋ ಥಾಟ್ ಬರಕ್ಕೆ ಶುರು ಆಗುತ್ತೆ. ಇದು ನಾನು ಒಳ್ಳೆ ವೇರಿಂದ ಹೇಳ್ತಿರೋದು. ಅವ್ರ ಮನಸ್ಸಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಏನು ಅಂತ ನೋಡೋಣ, ಮಾತುಗಳೇನು ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಬಟ್ 100% 1 to 1 ಕೌನ್ಸಿಲಿಂಗ್ ತೊಗೊಳ್ತೀವಿ. ಕಾಲ್ ಮುಖಾಂತರ ಇಲ್ಲ ಆನ್ಲೈನ್ ಇರುತ್ತೆ ನಿಮಗೆ. ಸಪೋಸ್ ಕಾಲ್ ಅಟೆಂಡ್ ಆಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನನಗೆ ಟೆಕ್ಸ್ಟ್ ಮಾಡಿ. ಓಕೆ. ಫಸ್ಟ್ ಪಾಯಿಂಟ್, ನಿಮ್ಮ ಲವರ್ ಹತ್ರ ಮಾತಾಡಬಾರ್ದು ಯಾವುದೇ ಕಾರಣಕ್ಕೆ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ನಿನಗೇನು ಗೊತ್ತಿಲ್ಲ, ಈ ಮಾತನ್ನು ಹೇಳಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ತುಂಬ ಹರ್ಟ್ ಮಾಡುತ್ತೆ. ಡೈರೆಕ್ಟಾಗಿ ನಾವು ಅವ್ರಿಗೆ ಏನು ಮಾಡ್ತಿದ್ದೀವಿ, ಹರಟೆ ಮಾಡ್ತಾ ಇರ್ತೀವಿ ಮಾತಿಂದ. ಏನೂ ಗೊತ್ತಿಲ್ಲ ಅಂದರೆ ದಡ್ರವರು, ಹುಚ್ಚರವರು, ಪ್ರಪಂಚದ ನಾಲೆಡ್ಜ್ ಏನೂ ಗೊತ್ತಿಲ್ಲ ಅಂದರೆ ಯಾವ ವಿಚಾರದಲ್ಲಿ ಏನೂ ಗೊತ್ತಿಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ದೀವಿ ಅಂತ ಅರ್ಥ. ಸೊ ಹಾಗೆ ಹೇಳ್ಬೇಕಾದ್ರೆ ನಿಮ್ಮ ಮೇಲೆ ಗೌರವ ಹೊರಟೋಗ್ಬಿಡುತ್ತೆ. ನನಗೆ ಈ ಥರ ಹೇಳ್ಬಿಟ್ರು ಅವರು. ಯಾರಿಗಾದರೂ ನೇರವಾಗಿ ಹೇಳಿದಾಗ 100% ಮನಸ್ಸಿಗೆ ಬೇಜಾರಾಗೇ ಆಗುತ್ತೆ. ಬಟ್ ನೀವು ಎಲ್ಲ ವಿಚಾರದಲ್ಲಿ ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ ಇನ್ನೂ ಬೇಜಾರಾಗುತ್ತೆ. ಸೊ ಹಾಗಾಗಿ ಏನೂ ಗೊತ್ತಿಲ್ಲ ಅಂತ ಬಂದಾಗ ಏನು ಮಾಡ್ತಾರೆ, ತುಂಬ ಬೇಜಾರಾಗ್ಬಿಡ್ತಾರೆ ಆ್ಯಂಡ್ ಮನಸ್ಸು ಬಿಚ್ಚಿ ಮಾತಾಡೋದನ್ನು ಕಡಿಮೆ ಮಾಡ್ತಾರೆ. ನನಗೇನೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಇವರು. ನಾ ಸಪೋಸ್ ಏನಾದ್ರು ಹೇಳಕ್ಕೆ ಹೋದರೆ ಅದನ್ನ ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಮನಸ್ಸಲ್ಲಿ, ಅಲ್ವಾ? ಸೊ ಹೇಳೋದೇ ಬೇಡ ಏನು ಇವರಿಗೆ. ಈ ಥರ ಒಂದು ಸೈಲೆಂಟ್ನೆಸ್ನ ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ಮಾಡಿದ್ದಾರೆ ಆ್ಯಕ್ಚುಲಿ. ನೀವೇನೆ ಅದನ್ನು ಮಾತಾಡಿಬಿಡ್ತೀರಿ. ಒಂದ್ಸಲ ಓಕೆ, ಬಟ್ ಪದೇ ಪದೇ ಹೇಳಿದಾಗ ಏನಾಗುತ್ತೆ, ಮನಸ್ಸು ಕಲ್ಲಂತ ಹೇಳ್ತೀವಲ್ಲ ಆಡು ಭಾಷೆನಲ್ಲಿ, ಆ ಥರ ಮನಸ್ಸು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನೂ ಶೇರ್ ಮಾಡ್ಕೋಬಾರ್ದು ಅನ್ನೋ ಲೆವೆಲಿಗೆ ಅವರು ಬಂದುಬಿಡ್ತಾರೆ. ಆ್ಯಂಡ್ ಸೆಕೆಂಡ್ ಮಾತು ಹೇಳ್ಬಾರ್ದು ಅಂತ ಯಾವುದು ಅಂದರೆ, ನೀನು ಯಾವತ್ತೂ ಬದಲಾಗಲ್ಲ. ಇದನ್ನು ಹೇಳಬೇಡಿ. ಇಲ್ಲ ಬದಲಾಗಿದೆಯಾ, ಇನ್ನೊಂದು ಚೂರು ಬದಲಾಗಿದ್ರೆ ಚೆನ್ನಾಗಿರುತ್ತೇನೋ, ಈ ಥರ ಹೇಳಿ. ಈಗ ನೀವೇನು ಗೊತ್ತಿಲ್ಲ ಈಗ ನಿಮ್ಗೆ ಅದನ್ನ ಹೇಳಲೇಬೇಕು ಅಂತ ಬಂದಾಗ, ಎಲ್ಲ ಗೊತ್ತಿದೆ, ಇದೊಂದು ವಿಚಾರ ಯಾಕೆ ಗೊತ್ತಿಲ್ಲ ನಿನಗೆ ಅಂತ ಏನಾಗುತ್ತೆ, ಎಲ್ಲ ಗೊತ್ತಿದೆ ಅಂತ ಬಂದಾಗ ಅವರು ಖುಷಿ ಪಡ್ತಾರೆ. ನನಗೆಲ್ಲ ನೋಡಿ, ಒಬ್ಬ ವ್ಯಕ್ತಿ ಭಾಳ ಬೇಗ ನೆಗೆಟಿವ್ನ ತಗೊಳ್ತಾನೆ. ಇದು ನೆಗೆಟಿವ್ ಥಾಟ್ಸ್ ಆ್ಯಕ್ಚುಲಿ. ನೀವು ಹೇಳುವಂಥದ್ದನ್ನು ಇಂಡೈರೆಕ್ಟ್ಲಿ ಸ್ವಲ್ಪ ಖುಷಿ ಆಗೋ ಥರ ಹೊಗಳಿ ಹೇಳಿದಾಗ ಏನಾಗುತ್ತೆ, ಅದನ್ನು ಏನಂತಾರೆ, ಈ ಬಟ್ಟೆನಲ್ಲಿ ಕಲ್ಲಾಕಿ ಹೊಡಿಯೋದು ಅಂತ ಹೇಳ್ತೀವಿ. ಅಂದರೆ ಹೊಗಳ್ಬಿಟ್ಟೆ ಹೊಡೆದಾಗ ಗೊತ್ತೇ ಆಗಲ್ಲ. ತಿದ್ಬೋದೊಬ್ಬ ವ್ಯಕ್ತಿನ ಈ ಥರ ತಿದ್ದಿ ನೀವು. ಅದು ಬಿಟ್ಟು ನೀವು ಡೈರೆಕ್ಟಾಗಿ ಮಾತಾಡಿದಾಗ, ಹಿಟ್ ಮಾಡಿದಾಗ ಬೇಜಾರಾಗುತ್ತೆ ಯಾರಿಗೂ. ಅದಕ್ಕೇ ನೀನು ಯಾವತ್ತೂ ಬದಲಾಗಲ್ಲ ಅಂತ ಹೇಳಲೇಬೇಡಿ. ನೀನು ಇವ್ರಿಗೋಸ್ಕರ ಇಷ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ, ಇಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀನಿ, ಅಥವಾ ಅವ್ರು ಬದಲಾವಣೆ ಆಗದೆ ಹೋದರೂ ಹೇಳ್ಬೇಕಾಗಿರೋದು ಹೆಂಗೆ, ಬೇಜಾರು ಮಾಡಿ ಹೇಳಬೇಡಿ. ತುಂಬ ಬದಲಾಗಿದೆಯಾ ನನಗೋಸ್ಕರ, ಸೊ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೀವಿ, ಇನ್ನೂ ಖುಷಿ ಆಗುತ್ತೆ. ಈ ಮಾತನ್ನು ಹೇಳ್ಕೊಂಬಿಡಿ. ಓಕೆ. ಆ್ಯಂಡ್ ನೆಕ್ಸ್ಟು ಮಾತು ಯಾವುದು ಅಂತ ಹೇಳಿದ್ರೆ, ನನ್ನ ಎಕ್ಸೇ ನನಗೆ ಉತ್ತಮವಾಗಿದ್ದರು, ನನ್ನ ಎಕ್ಸೇ ನನಗೆ ಬೆಟ್ರ್ ಇದ್ದರು. ಎಕ್ಸ್ ಮೀನ್ಸ್ ಎಕ್ಸ್ ಲವರ್, ಎಕ್ಸ್ ಫ್ರೆಂಡ್ ತುಂಬ ಚೆನ್ನಾಗಿದ್ದರು. ಆ್ಯಕ್ಚುಲಿ ಈಗ ಪ್ರೆಸೆಂಟಲ್ಲಿ ಇರ್ತಕ್ಕಂಥ ನಿಮ್ಮ ಸಂಗಾತಿ ಎದುರುಗಡೆ ಇನ್ಯಾರನ್ನೋ ಕಂಪ್ಯಾರಿಸನ್ ಮಾತಾಡಿದಾಗ, ಇನ್ನೂ ಅವ್ರ ಬಗ್ಗೆನೇ ನೆನಪಲ್ಲಿದ್ದಾರೆ, ನಾನೇನೇ ಬೆಸ್ಟ್ ಆಗಿದ್ರು ಇವ್ರಿಗೆ ಬೆಸ್ಟ್ ಅನ್ಸಲ್ಲ, ನಿಮ್ಮ ಬಗ್ಗೆ ಹಿಂಗೆ ಬರೋಕ್ಕೆ ಶುರು ಆಗುತ್ತೆ. ನಾನು ಎಷ್ಟೇ ಬೆಸ್ಟ್ ಆಗಿದ್ರು ಇವ್ರಿಗೆ ಬೆಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ರೀತಿ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಲಿ ನಿಮ್ಮ ಮೇಲೆ ಗೌರವ ಕಡಿಮೆ ಆಗುತ್ತೆ. ಮತ್ತು ಜೊತೆಗಿರೋರು ಬಿಟ್ಬಿಟ್ಟು ಇಲ್ಲದೇ ಇರೋರಿಗೆ ನೀವು ಬೆಸ್ಟ್ ಅಂತ ಹೊಗಳಿದಾಗ ಯಾರಿಗೆ ಬೇಜಾರಾಗಲ್ಲ ಹೇಳಿ ನೋಡೋಣ. ಸೊ ಹಾಗಾಗಿ ಈ ಮಾತುಗಳನ್ನ ಆಡಬೇಡಿ ನೀವು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮ್ಮ ಮನಸ್ಸಿಗೆ ಗೊತ್ತಿದ್ದು ಸಾಕು. ಅವ್ರನ್ನ ಮುಟ್ಟಿಗಿದ್ದಾರೆ ಈಗ ಪ್ರೆಸೆಂಟಲ್ಲಿ, ಅವ್ರನ್ನ ಕರ್ಕೊಂಡೋಗ್ಬೇಕಷ್ಟೇ. ಅವ್ರು ಸರಿ ಇದ್ದಾರೋ ಸರಿ ಇಲ್ಲ ಅನ್ನೋದಕ್ಕಿಂತ ಅವ್ರನ್ನ ಸರಿ ಮಾಡಿ ಕರ್ಕೊಂಡು ಹೋಗೋದ್ರೆ ಐ ಥಿಂಕ್ ದಟ್ ಈಸ್ ಅ ಲೈಫ್ ನನ್ನ ಪ್ರಕಾರ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಮಾತು ಯಾವುದು ಅಂತ ಹೇಳಿದ್ರೆ, ನಿನ್ನ ಮೇಲೆ ನಂಬಿಕೆನೇ ಇಲ್ಲ ನನಗೆ. ಆ್ಯಕ್ಚುಲಿ ನೋಡಿ, ಈ ಮಾತಿದೆಯಲ್ಲ, ನಿನ್ನ ಮೇಲೆ ನಂಬಿಕೆನೇ ಇಲ್ಲ ನನಗೆ ಅಂತ ಹೇಳಿದಾಗ ಸಂಬಂಧನೇ ಸತ್ತೋಯ್ತು, ಸುಮ್ಮನೆ ಕಾಟಾಚಾರಕ್ಕಿದ್ದೀವಿ ಅಂತ ಹೇಳ್ತೀವಲ್ಲ ಆಡು ಭಾಷೆನಲ್ಲಿ, ಅಂದರೆ ಹೆಸರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಜೊತೆನಲ್ಲಿದ್ದೀವಿ ಅಷ್ಟೇ. ನಂಬಿಕೆ ಇಲ್ಲ ಇಟ್ ಮೀನ್ಸ್ ವಾಟ್, ಪ್ರೀತಿನೇ ಇಲ್ಲ. ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಇದರ ಇನ್ನೊಂದು ಅರ್ಥನೇ ತುಂಬ ನಂಬ್ತೀನಿ ಅಂತ ಅರ್ಥ. ಆ ನಂಬಿಕೆನೇ ಇಲ್ಲ ಅಂತ ಹೇಳಿದ್ರೆ ಪ್ರೀತಿನೇ ಮಾಡ್ತಿಲ್ಲ. ಇರೋ ರಿಲೇಷನ್ಶಿಪ್ಪಲ್ಲಿ ಒಬ್ಬಂಟಿ ಆಗಿದ್ದೀವಿ ಅನ್ನೋದು ಫೀಲ್ ಕಾಡುತ್ತೆ ನಂಬಿಕೆ ಇಲ್ಲ ಅಂದಾಗ. ಅದನ್ನೇ ತಾನೇ ಹೇಳ್ತಾ ಇದ್ದೀವಿ ನೀವು. ಸೊ ಅದಕ್ಕೇನೆ ನಿನ್ನ ಮೇಲೆ ನಂಬಿಕೆನೇ ಇಲ್ಲ, ಈ ಮಾತು ಬರಲೇಬಾರ್ದು, ಹೇಳಕ್ಕೆ ಹೋಗಲೇಬೇಡಿ. ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಕೋಪ ಬಂತು ಅಂತ ನಿನ್ನ ಮೇಲೆ ನಂಬಿಕೆ ಇಲ್ಲ, ನಿನ್ನ ಮೇಲೆ ನಂಬಿಕೆ ಇಲ್ಲ, ಆಮೇಲೆ ಕೂಲಾಗಿ ಕೂತ್ಕೊಂಡು ಮಾತಾಡ್ಬೇಕಾದ್ರೂ ಅದನ್ನೇ ಹೇಳ್ತಾರೆ. ತುಂಬ ನಂಬ್ತೀನಿ ಅಂತ ಬಂದಾಗ ಅವ್ರ ಮೇಲೆ ತುಂಬ ಜವಾಬ್ದಾರಿಗಳನ್ನು ಕೊಟ್ಟಂಗೆ ಆಗುತ್ತೆ. ನೀನು ತುಂಬ ನಂಬ್ತೀನಿ, ಆ ನಂಬಿಕೆಗೆ ದ್ರೋಹ ಮಾಡಬೇಡಿ.
ಈ ಜಗತ್ತಲ್ಲಿ ಯಾರಿಗಾದ್ರೂ ನಂಬಿದ್ರೆ ನಿನ್ನನ್ನು ಮಾತ್ರ ನಾನು. ಈ ಮಾತುಗಳನ್ನು ಕೊಟ್ಟಾಗ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಭಾರ ತುಂಬಾ ಇರುತ್ತೆ ನಮ್ದು. ಭಯ ಪಡ್ತಾರೆ ತಪ್ಪು ಮಾಡಕ್ಕೂ ಕೂಡ. ಇನ್ನೂ ಎಮೋಷನಲಿ ಎಷ್ಟಾಗಿ, ಇನ್ನೂ ಎಮೋಷನಲಿ ಭಾರ ಕೊಡಿ ಅವ್ರ ಮೇಲೆ. ಬ್ಲ್ಯಾಕ್ ಮೇಲ್ ಅಲ್ಲ, ಭಾರ ಆಗೋದು. ಅಂದ್ರೆ ಹೆಂಗೆ ಅಂದ್ರೆ, ಅಯ್ಯೋ ಇಷ್ಟು ನಂಬಿದಾರಪ್ಪ, ನಾನು ಯಾವುದೇ ಕಾರಣಕ್ಕೂ ಈ ನಂಬಿಕೆ ದ್ರೋಹ ಮಾಡಬಾರ್ದು ಅಂತ ಥಾಟ್ ಬರ್ಬೇಕು. ಅದ್ ಬಿಟ್ಕೊಂಡು ನಿಮ್ಮಲ್ಲಿ ನಂಬಿಕೆನೇ ಇಲ್ಲ ಅಂತ ಹೇಳಿದಾಗ ಏನಾಗತ್ತೆ, ಮನಸ್ಸು ಮುರಿದು ಹೋಗುತ್ತೆ. ನೀವು ಬೇಡ ಅನ್ಸಕ್ ಶುರು ಆಗತ್ತೆ ಅವ್ರಿಗೆ. ಈ ಮಾತುಗಳು ಯಾವತ್ತೂ ಹೇಳಕ್ ಹೋಗ್ಬೇಡಿ ನೀವು. ಓಕೆ, ನೆಕ್ಸ್ಟು ಏನು ಅಂತ ಹೇಳಿದ್ರೆ, ನಿನ್ನಿಂದ ಏನೂ ಆಗಲ್ಲ. ಈಗೇನೋ ನಿಮ್ಮ ಒಟ್ಟಿಗೆ ಕೋಆಪ್ರೇಟ್ ಮಾಡಬೇಕು ಅಂತ ನಿಂತಿರ್ತಾರೆ. ನೀನೇನು ಕೋಆಪ್ರೇಟ್ ಮಾಡ್ತೀನಿ? ನಿನ್ನ ಕೈಲಿ ಏನೂ ಆಗಲ್ಲ. ನೀನು ಮಾಡಲಿಕ್ಕೆ ಹೋಗ್ಬೇಡ. ಅವ್ರೇನೋ ಮಾಡ್ತೀವಿ ಅಂತ ಬಂದಾಗ ನಿನ್ನ ಕೈಲಿ ಏನೂ ಆಗಲ್ಲ. ಈ ಥರ ಮಾತು ಹಠಕ್ಕೆ ಬೀಳ್ತಾರೆ. ಅವರಲ್ಲಿ ರೋಷ ಬರುತ್ತೆ. ಪ್ರೀತಿಯಿಂದ ಅಂತೂ ಅಲ್ಲ, ಕೆಟ್ಟದಾಗಿ ನಿಮ್ಮ ಬಗ್ಗೆ ಅನ್ಕೊಂಡು ಮಾಡಿ ತೋರಿಸ್ಬೇಕು ನಾ ಏನೋ ಒಂದು ಚಾಲೆಂಜ್ ತಗೋತಾರೆ, ಅದರ ದ್ವೇಷವಾಗಿ ತಗೊಳ್ತಾರೆ. ಎಷ್ಟೋ ರಿಲೇಷನ್ಶಿಪ್ಗಳ ಇದು ನೋಡಿ ನಡೆದೋಗಿದೆ ಆ್ಯಕ್ಚುಲಿ. ಇದಾಗಬಾರ್ದು ಅಂತಾನೆ ನಾನು ಹೇಳ್ತಾ ಇದ್ದಿದ್ದೀನಿ. ಅಂದರೆ ಈ ಮಾತುಗಳನ್ನು ಹೇಳಲಿಕ್ಕೆ ಹೋಗಬೇಡಿ ನಿಮ್ಮ ಲವರ್ ಮುಂದೆ. ಓಕೆ, ಐ ಥಿಂಕ್ ಕ್ಲಾರಿಟಿ ಆ್ಯಂಡ್ ಅರ್ಥ ಆಗ್ತಿದೆ ಅಂತ ನಾನು ಫೀಲ್ ಮಾಡ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸೈಲೆಂಟ್ ಟ್ರೀಟ್ಮೆಂಟ್. ಸುಮ್ಮನೆ ಸೈಲೆಂಟ್ ಆಗಿಬಿಡೋದು, 10 ಮಾತಾಡಿದ್ರೆ 1 ಮಾತಾಡೋದು, ಅಚಾನಕ್ಕಾಗಿ ಅನುಮಾನಗಳು ಪಡೋದು, ಊಟ ಬಿಟ್ಬಿಡೋದು, ಮನೆ ಬಿಟ್ಟು ಹೋಗ್ಬಿಡೋದು, ಇದೆಲ್ಲ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದು ಮಾಡಿದಾಗ ಏನಾಗುತ್ತೆ, ನಿಮ್ಮ ಬಗ್ಗೆ ಕೀಳರಿಮೆ ಬರೋಕ್ಕೆ ಶುರು ಆಗತ್ತೆ ಗೇಮ್. ಸೊ ಇದೆಲ್ಲ ಯಾವ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಂಬಂಧ ಉಳಿಬೇಕು ಅಂದ್ರೆ ಇವೆಲ್ಲ ಮಾಡಬೇಡಿ ಆ್ಯಕ್ಚುಲಿ ನನ್ನ ಪ್ರಕಾರ. ಓಕೆ, ಐ ಥಿಂಕ್ ಈ ಒಂದು 6 ಮಾತುಗಳು ನಿಮಗೆ ಕ್ಲಾರಿಟಿ ಕೊಟ್ಟಿದೆ ನಿಮ್ಮ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋಕ್ಕೆ ಅಂತ ನಾನು ಫೀಲ್ ಮಾಡ್ತೀನಿ. ಎಸ್, ನಿಜವಾಗ್ಲೂ ಅಂತ ಅನಿಸಿದ್ರೆ, ಎಷ್ಟೋ ಜನ ಕಂಜ್ಯೂಸ್ ಮಾಡ್ತೀರಪ್ಪ, ಕಮೆಂಟ್ ಮಾಡೋಕ್ಕೂ ಕಂಜ್ಯೂಸ್ ಮಾಡ್ತೀರಾ. ನಿಮಗೇನು ಅನ್ನಿಸ್ತು ಆ್ಯಕ್ಚುಲಿ? ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನಿಮ್ಮ ಅನಿಸಿಕೆನ ಸರಿಯಾಗಿ ಕಮೆಂಟ್ ಮಾಡಿ ನೀವು. ನಾನು ಎಲ್ಲದಕ್ಕೂ ಓದಿ ರಿಪ್ಲೈ ಮಾಡ್ತೀನಿ ಡೆಫಿನೆಟ್ಲಿ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ಆದಷ್ಟು ಬೇಗ 50K ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ನಿಮಗೆ ಲೀಡರ್ಶಿಪ್ ಬಗ್ಗೆ, ಕಮ್ಯುನಿಕೇಷನ್ ಬಗ್ಗೆ, ಜಾಬ್ ಬಗ್ಗೆ ಆ್ಯಂಡ್ ಫಿನಾನ್ಷಿಯಲ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ನೀವು ಎಷ್ಟು ನಾವು ಹೊಸ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ವಿಡಿಯೋಗಳನ್ನು ಆ ಒಂದು ಚಾನಲಲ್ಲಿ ಮಾಡ್ತಾ ಬರ್ತೀವಿ. ಅಲ್ಲೂ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.